ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ 25-26ನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ FRP ಒಂದು ಟನ್ನಿಗೆ 10.25 ರಿಕವರಿ ಇದ್ದರೆ 10.25 ರಿಕವರಿ ಇದ್ದರೆ 3,550 ಪ್ರತಿ ಟನ್ನಿಗೆ, ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ, ಕಟ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಎರಡು ಸೇರಿ 3,550 ರೂಪಾಯಿ ಒಂದು ಟನ್ನಿಗೆ. 10.25ಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ, ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ 0.1 ಹೆಚ್ಚುವರಿ ರಿಕವರಿ ಬಂದರೆ, 10.25ಕ್ಕಿಂತ ಜಾಸ್ತಿ 0.1 ಹೆಚ್ಚು ರಿಕವರಿ ಬಂದರೆ, ಹೆಚ್ಚು ರಿಕವರಿಗೆ 3.46 ರು ಅಂದರೆ ₹3.46 ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಅದಕ್ಕಿಂತ 10.25ಕ್ಕಿಂತ ಕಡಿಮೆ ಬಂದರೆ, 1% ಕಡಿಮೆ ರಿಕವರಿ ಬಂದರೆ, ಕಡಿಮೆ ಬಂದ ರಿಕವರಿಗೆ ಅದನ್ನು 3.46ರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು. ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು, ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು. ಇದು ಎಲ್ಲಿವರೆಗೆ ಅಂತಂದರೆ 9.5ರವರೆಗೆ. 9.5 ರಿಕವರಿ ಇದ್ದರೆ, ಆಮೇಲೆ 9.5 ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ 3,290 ಇಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದು ಯಾರು ತೀರ್ಮಾನ ಮಾಡಿರೋದು? ಕೇಂದ್ರ ಸರ್ಕಾರ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪ ಮಾಡೋದು, ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು FRP ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು, ಅವರೇ ಮಾಡಿರ್ತಕ್ಕಂಥ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು, FRP ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು. ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ. ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ, ರೆಗ್ಯುಲೇಟ್ ಮಾಡೋದು, ಆ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರ್ತದೆ. 2017-18 9.5 ಇತ್ತು.
ಆಮೇಲೆ 18, 19ರಿಂದ 21, 22ರವರೆಗೆ ಶೇಕಡ 10 ರಿಕವರಿ ಇತ್ತು. ಶೇಕಡ 10 ರಿಕವರಿ, 9.5, 17, 18ರವರೆಗೆ. ಆಮೇಲೆ 18, 19ರಿಂದ 21, 22ರವರೆಗೆ ಶೇಕಡ 10 ಇತ್ತು ರಿಕವರಿ. ಆಮೇಲೆ 22, 23ರಿಂದ 10.5ಕ್ಕೆ ಏರಿಕೆ ಆಯಿತು. ಇದನ್ನು ಕೂಡ ಅವರೇ ಮಾಡೋದು, ಕೇಂದ್ರ ಸರ್ಕಾರನೇ ಮಾಡೋದು. ಆಮೇಲೆ ಸಕ್ಕರೆ ಬೆಲೆ 2019ರಲ್ಲಿ 31 ರೂಪಾಯಿ ಇತ್ತು. ಅವರೇ ನಿಗದಿ ಮಾಡಿದ್ದು 31 ರೂಪಾಯಿ. MSP ರೇಟ್ ಪ್ರಕಾರ ಅವರೇ ಮಾಡಿದ್ದು 31 ರೂಪಾಯಿ. ಅವತ್ತಿನಿಂದ ಇವತ್ತಿನವರೆಗೆ ಬದಲಾವಣೆ ಮಾಡಿಲ್ಲ. 2019ರಿಂದ ಇವತ್ತಿನವರೆಗೆ MSPಯನ್ನು ಬದಲಾವಣೆ ಮಾಡೋಕ್ಕೆ 31 ರೂಪಾಯಿ ಏನು ಸಕ್ಕರೆ 1 kg ಮಾಡಿದ್ರು ಅದೇ ಇದೆ ಇವತ್ತು. ಆಮೇಲೆ ರಫ್ತು ಮಾಡೋದು ಇದೆಯಲ್ಲ, ಅದನ್ನು ನಿಲ್ಲಿಸ್ಬಿಟ್ಟಿದೆ. ಇಡೀ ದೇಶಕ್ಕೆ ಕೇವಲ 10 ಲಕ್ಷ ಮೆಟ್ರಿಕ್ ಟನ್ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೇಂದ್ರ ಸರ್ಕಾರ. ಇದು ಇಡೀ ದೇಶಕ್ಕೆ. ಕರ್ನಾಟಕ ಒಂದರಲ್ಲೇ 41 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಯ್ತಿತ್ತು. 41 ಲಕ್ಷ ಇಡೀ ದೇಶಕ್ಕೆ ರಫ್ತು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು 10 ಲಕ್ಷ ಟನ್. ಕರ್ನಾಟಕದಲ್ಲಿ ಒಂದರಲ್ಲೇ 41 ಲಕ್ಷ ಟನ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಎಥನಾಲ್ ಎಷ್ಟು ತಯಾರು ಮಾಡಬೇಕು, ಎಷ್ಟನ್ನು ಕೊಂಡ್ಕೋಬೇಕು, ಆಯಿಲ್ ಫ್ಯಾಕ್ಟ್ರಿಗಳು ಎಷ್ಟನ್ನು ಕೊಂಡ್ಕೋಬೇಕು ಅಂತಕ್ಕ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರನೇ. ಕರ್ನಾಟಕದಲ್ಲಿ 270 ಕೋಟಿ ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡ್ತೀವಿ. 270 ಲೀಟರ್ ಎಥನಾಲನ್ನು ಉತ್ಪಾದನೆ ಮಾಡ್ತೀವಿ. 270 ಕೋಟಿ ಲೀಟರ್. 270 ಕೋಟಿ ಲೀಟರ್. 270 crore ಲೀಟರ್